RRR ಸಿನಿಮಾ ಆದ್ಮೇಲಿಂದ ಕೇವಲ ತೆಲುಗು ಆಡಿಯನ್ಸ್ ಅಥವಾ ಸೌತ್ ಆಡಿಯನ್ಸ್ ಮಾತ್ರ ಅಲ್ಲ, ಬಾಲಿವುಡ್ ಫ್ಯಾನ್ಸ್ಗಳು ಕೂಡ ಜೂನಿಯರ್ NTR ಅವರ ಮುಂದಿನ ಸಿನಿಮಾಗಳು ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಸ್ ಆಗಿದ್ದಾರೆ. ಅದಾದ್ಮೇಲೆ ದೇವರ ಬಂತು. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದ ಮೂಲಕ ಜೂನಿಯರ್ NTR ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಅಥವಾ ನಟಿಸಬಹುದು ಅನ್ನುವಂತಹ ಮಾಹಿತಿಗಳನ್ನ ಒಂದೊಂದಾಗಿ ಕೊಡ್ತೀನಿ. ಅಂಡ್ ಬೇರೆ ಯಾವ ಹೀರೋ ಅಥವಾ ಸ್ಟಾರ್ನ ಲೈನ್ಅಪ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಆಸೆ ಇದೆ ಅಂತ ಕಮೆಂಟ್ ಮಾಡಿ. ಯಾವ ಕಮೆಂಟ್ ಜಾಸ್ತಿ ಬರುತ್ತೋ ಆ ವಿಡಿಯೋನ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸದ್ಯದ ಮಟ್ಟಿಗೆ ಜೂನಿಯರ್ NTR ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನ ಡ್ರ್ಯಾಗನ್ ಸಿನಿಮಾದ ಮೇಲೆ ನಿರೀಕ್ಷೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಒಂದು ಕಡೆ ಜೂನಿಯರ್ NTR ಅವರು ಪವರ್ಫುಲ್ ಸ್ಟಾರ್ ಆದ್ರೆ, ಮತ್ತೊಂದು ಕಡೆ ಡೈರೆಕ್ಟರ್ ಆಗಿ ಪ್ರಶಾಂತ್ ನೀಲ್ ಅವರ ಇಂಪ್ಯಾಕ್ಟ್ ಕೂಡ ಈ ಪ್ರಾಜೆಕ್ಟ್ ನಲ್ಲಿ ಎದ್ದು ಕಾಣ್ತಿದೆ. ಸಿನಿಮಾದಲ್ಲಿ ನಾಯಕಿಯಾಗಿ ನಮ್ಮ ಕನ್ನಡದ ರುಕ್ಮಿಣಿ ವಸಂತ್ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಬಾಲಿವುಡ್ ನ ಅನಿಲ್ ಕಪೂರ್ ಹಾಗೂ ಶಾಹಿದ್ ಕಪೂರ್ ಕೂಡ ವಿಲನ್ ಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಜೋರ ಕೇಳಿ ಬರ್ತಿದೆ. ಇನ್ನು ನೆಟ್ಫ್ಲಿಕ್ಸ್ ಸಂಸ್ಥೆ ಈಗಾಗಲೇ OTT ರೈಟ್ಸ್ ಗಾಗಿ 125 ಕೋಟಿ ರೂಪಾಯಿ ಕೊಟ್ಟಿದೆ ಎನ್ನುವಂತಹ ಸುದ್ದಿ ಕೂಡ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ 2026ರ ಕೊನೆಯಲ್ಲಿ ಅಥವಾ 2027ರ ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ. ಸಿನಿಮಾದ ಬಜೆಟ್ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಜೂನಿಯರ್ NTR ಅವರ ಸಿನಿಮಾ ಕೆರಿಯರ್ನ ಅತ್ಯಂತ ಎಕ್ಸ್ಪೆನ್ಸಿವ್ ಸಿನಿಮಾ ಇದು ಅಂತ ಎಲ್ಲಾ ಕಡೆ ಹೆಸರು ಮಾಡಿದೆ. ಕೊರಟಾಲ ಶಿವ ಡೈರೆಕ್ಷನ್ ನಲ್ಲಿ ಮೂಡ್ ಬರಬೇಕಾಗಿರುವಂತಹ ದೇವರ ಸಿನಿಮಾದ ಪಾರ್ಟ್ 2 ಕೂಡ ಇದೇ ವರ್ಷ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ರಿಲೀಸ್ ಆಗಬಹುದಾದಂತಹ ಸಾಧ್ಯತೆಯನ್ನ ಹೆಚ್ಚಾಗಿ ಹೊಂದಿದೆ. ಕೆಲವೊಂದು ಮೂಲಗಳ ಪ್ರಕಾರ ಮೇ ತಿಂಗಳ ಸ್ಟಾರ್ಟಿಂಗ್ ನಲ್ಲಿ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಎನ್ನುವಂತಹ ಸುದ್ದಿ ಇತ್ತು. ಸಿನಿಮಾದ ಮೊದಲ ಪಾರ್ಟ್ 430 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿತು. ಈ ಸಿನಿಮಾದ ಮೇಲೆ ಕೂಡ ನಿರೀಕ್ಷೆ ಹೆಚ್ಚಾಗಿರೋದ್ರಿಂದ ಹಾಗೂ ಜೂನಿಯರ್ NTR ಅವರ ಮಾರ್ಕೆಟ್ ವ್ಯಾಲ್ಯೂ ಕೂಡ ಹೆಚ್ಚಾಗಿರೋದ್ರಿಂದಾಗಿ ಕಲೆಕ್ಷನ್ ಇನ್ನಷ್ಟು ಮೇಲಕ್ಕೆ ಹೋಗುವಂತಹ ನಿರೀಕ್ಷೆ ಜಾಸ್ತಿ ಇದೆ. ವಾರ್ 2 ಸಿನಿಮಾದಲ್ಲಿ ಹೃತಿಕ್ ರೋಷನ್ ಅವರ ಜೊತೆಗೆ ಜೂನಿಯರ್ NTR ಕಾಣಿಸ್ಕೊಂಡಿದ್ದು ನಿಮಗೆ ಗೊತ್ತೇ ಇದೆ. ಸಿನಿಮಾ ಹೇಳ್ಕೊಳ್ಳೋಷ್ಟು ಸಕ್ಸಸ್ ಕಾಣಲಿಲ್ಲ. ಇದು ಜೂನಿಯರ್ NTR ಅವರ ಮೊದಲ ಬಾಲಿವುಡ್ ಸಿನಿಮಾ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಅವರ ಪಾತ್ರಕ್ಕೆ ಪ್ರಶಂಸೆ ಸಿಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಅದು ಕೂಡ ಸಿಗ್ಲಿಲ್ಲ. ಆದ್ರೆ YRF ಯೂನಿವರ್ಸ್ ನ ಮತ್ತೊಂದು ಸಿನಿಮಾದಲ್ಲಿ ಜೂನಿಯರ್ NTR ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಈಗಲೂ ಕೂಡ ಕೇಳಿ ಬರ್ತಿದೆ. ಇದು ಯೂನಿವರ್ಸ್ ನ ಯಾವ ಕ್ಯಾರೆಕ್ಟರ್ ನ ಸಿನಿಮಾದಲ್ಲಿ ಅಂತ ಕನ್ಫರ್ಮ್ ಆಗಿಲ್ಲ. ಈಗಾಗಲೇ ಕಬೀರ್ ಜೊತೆಗೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಲಾಗಿದೆ. ಮುಂದಿನ ಸಿನಿಮಾದಲ್ಲಿ ಟೈಗರ್ ಅಥವಾ ಪಠಾಣ್ ಕೂಡ ಕಾಣಿಸ್ಕೊಂಡ್ರು ಆಶ್ಚರ್ಯ ಪಡಬೇಕಾದ ಅಗತ್ಯತೆ ಇಲ್ಲ. ಆದ್ರೆ ಈ ಸಿನಿಮಾದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ನೋಡೋಣ ಜೂನಿಯರ್ NTR ಯಾವ ಹೀರೋ ಜೊತೆಗೆ ಮುಂದಿನ ಸ್ಪೈ ಯೂನಿವರ್ಸ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಥವಾ ಇವ್ರದೇ ಸೋಲೋ ಫಿಲಂ ಆಗುತ್ತಾ ಫ್ರಾಂಚೈಸಿಯಲ್ಲಿ ಅಂತ. ಇನ್ನು ಜೈಲರ್ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ನೆಲ್ಸನ್ ದಿಲೀಪ್ ಕುಮಾರ್ ಅವರ ಸಿನಿಮಾದಲ್ಲಿ ಕೂಡ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಜೂನಿಯರ್ NTR ಎನ್ನುವಂತಹ ಮಾತುಕತೆಗಳು ಈಗಾಗಲೇ ನಡೆದಿದೆ. ಅಫಿಷಿಯಲ್ ಅಪ್ಡೇಟ್ಗಳು ಈ ಸಿನಿಮಾದ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ಹೊರಬಂದಿಲ್ಲ. ಆದ್ರೆ ಸಿನಿಮಾ ಮಾಡೋ ಬಗ್ಗೆ ಚರ್ಚೆಗಳು ನಡೆದಿದೆ ಎನ್ನುವಂತಹ ಸುದ್ದಿ ಇದೆ. ಕೆಲವೊಂದು ಮೂಲಗಳ ಪ್ರಕಾರ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಇದೆ. ಈ ಸಿನಿಮಾ ಏನೇ ಇದ್ರೂ ಡ್ರ್ಯಾಗನ್ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಮತ್ತೊಂದು ಕಡೆಯಲ್ಲಿ ನೆಲ್ಸನ್ ದಿಲೀಪ್ ಕುಮಾರ್ ಕೂಡ ಜೈಲರ್ 2 ಹಾಗೂ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಿನಿಮಾಗೂ ಕೂಡ ನೆಲ್ಸನ್ ಅವರ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅನಿರುದ್ಧ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಈ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಾವು 2026ರ ಫಸ್ಟ್ ಹಾಫ್ ಮುಗಿಯೋ ತನಕ ಕಾಯಲೇಬೇಕು. ಈ ಲಿಸ್ಟ್ ಅಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ಳುವಂತಹ ಮತ್ತೊಂದು ಕೊಲಾಬರೇಷನ್ ಯಾವ್ದಪ್ಪ ಅಂದ್ರೆ ಅದು ಜೂನಿಯರ್ NTR ಮತ್ತು ತ್ರಿವಿಕ್ರಮ್ ಜೊತೆಗಿನ ಸಿನಿಮಾ. ಇವರಿಬ್ರು ಲಾಸ್ಟ್ ಟೈಮ್ ಒಂದು ಸೂಪರ್ ಹಿಟ್ ರಿಸಲ್ಟ್ ಅನ್ನ ಕೊಟ್ಟಿದ್ರು. ಜೂನಿಯರ್ NTR ಅವರ ಸಿನಿಮಾ ಕೆರಿಯರ್ ನ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅದಾದ ನಂತರ ಈ ಕಾಂಬಿನೇಷನ್ ಜೊತೆಯಾಗಿ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಮತ್ತೊಂದು ಸಿನಿಮಾಗೆ ಇವರಿಬ್ರು ಜೊತೆ ಆಗ್ತಾ ಇದ್ದಾರೆ ಅನ್ನೋದು ತೆಲುಗು ಚಿತ್ರರಂಗದ ಸಿನಿಮಾ ಪಂಡಿತರ ಅಭಿಪ್ರಾಯ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೆ ಮೂಲಗಳ ಪ್ರಕಾರ ಈ ಸಿನಿಮಾಗೆ ಷಣ್ಮುಖುಡು ಅಂದ್ರೆ ಶಿವನ ಪುತ್ರ ಹಾಗೂ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳ ಸೇನಾಪತಿಯಾಗಿರುವಂತಹ ಷಣ್ಮುಖನ ಕಥೆಯನ್ನ ಹೇಳುವಂತಹ ಸಿನಿಮಾ ಅನ್ನೋದಾಗಿ ಕೇಳಿ ಬರ್ತಿದೆ. ಇದು ನಿಜಕ್ಕೂ ಕೂಡ ಪೌರಾಣಿಕ ಸಿನಿಮಾನ ಅಥವಾ ಕೇವಲ ಪಾತ್ರದ ಎನರ್ಜಿ ಇಟ್ಕೊಂಡು ಆ ಹೆಸರನ್ನ ಇಡ್ಲಾಗ್ತಾ ಇದೆಯಾ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ಸಿನಿಮಾದ ಟೈಟಲ್ ಅಂತೂ ಪಕ್ಕಾ ಪವರ್ಫುಲ್ ಆಗಿ ಕಾಣಿಸ್ತಿದೆ. ಖಂಡಿತವಾಗ್ಲೂ ಇದೊಂದು ಹೈ ಆಕ್ಟೇನ್ ಆಕ್ಷನ್ ಸಿನಿಮಾ ಆಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಸತ್ಯ. ಒಂದು ವೇಳೆ ಇದೆಲ್ಲ ನಿಜವೇ ಆಗಿದ್ದಲ್ಲಿ ಮೇ 20ಕ್ಕೆ ಜೂನಿಯರ್ NTR ಅವರ ಬರ್ತ್ಡೇಗೆ ಸಿನಿಮಾದ ಅನೌನ್ಸ್ಮೆಂಟ್ ಆಗೋದು ಪಕ್ಕಾ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ. 8 ವರ್ಷಗಳ ನಂತರ ತ್ರಿವಿಕ್ರಮ್ ಹಾಗೂ ಜೂನಿಯರ್ NTR ಒಂದು ಸಿನಿಮಾಗೆ ಮತ್ತೊಮ್ಮೆ ಒಂದಾಗ್ತಾ ಇರೋದು. ಸಿನಿಮಾದ ಕಂಟೆಂಟ್ ಕೂಡ ಅಷ್ಟೇ ಪವರ್ಫುಲ್ ಆಗಿರಬೇಕು. ಸೂಪರ್ ಹಿಟ್ ಕಾಂಬಿನೇಷನ್ ಮತ್ತೊಮ್ಮೆ ಒಂದಾಗೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಇದೆಯಾ ನೀವೇ ಹೇಳಿ. ಮುಂದಿನ ದಿನಗಳಲ್ಲಿ ನಾವು ಜೂನಿಯರ್ NTR ಅವರನ್ನ ಇವಿಷ್ಟು ಸಿನಿಮಾಗಳಲ್ಲಿ ಸದ್ಯದ ಮಟ್ಟಿಗೆ ನೋಡಬಹುದಾಗಿದೆ ಎನ್ನುವಂತಹ ನಿರೀಕ್ಷೆ ಇದೆ. ಯಾವುದೇ ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಇದ್ರೂ ಈ ಬಾರಿ ಅವರ ಬರ್ತ್ಡೇಗೆ ನಮಗೆ
ನಮಗೆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ. ಸದ್ಯದ ಮಟ್ಟಿಗೆ ಬೇರೆ ಭಾಷೆಗಳಿಂದ, ಅದರಲ್ಲೂ ವಿಶೇಷವಾಗಿ ತೆಲುಗಿನಿಂದ ಕರ್ನಾಟಕದಲ್ಲಿ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅಂದ್ರೆ ಅದು ಜೂನಿಯರ್ NTR. ಹೀಗಾಗಿ ಕನ್ನಡದ ಆಡಿಯನ್ಸ್ ನ ಕೂಡ ಗಮನದಲ್ಲಿ ಇಟ್ಕೊಂಡೆ ಅವರು ಸಿನಿಮಾಗಳನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಟೈಮಲ್ಲಿ ನಾವು ಅವರ ಕನ್ನಡದ ಮೇಲಿನ ಪ್ರೀತಿಯ ಬಗ್ಗೆ ಕೂಡ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇವಿಷ್ಟು ಸಿನಿಮಾಗಳಲ್ಲಿ ನೀವು ಜೂನಿಯರ್ NTR ಅವರ ಯಾವ ಸಿನಿಮಾಗೆ ಅಥವಾ ಯಾವ ಕೊಲಾಬರೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.